ಕನ್ನಡ ಚಿತ್ರರಂಗದ ಹಿರಿಯ ನಟ ಕಿಲ್ಲರ್ ವೆಂಕಟೇಶ್ ಅವರು ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿಯಲ್ಲಿದ್ದಾರೆ. ಹಿರಿಯ ಪತ್ರಕರ್ತರಾದ ಗಣೇಶ್ ಕಾಸರಗೋಡು ಅವರು ನಡೆಸಿದ ಸಂದರ್ಶನದಲ್ಲಿ ಕಿಲ್ಲರ್ ವೆಂಕಟೇಶ್ ಅವರು ತಮ್ಮ ಈಗಿನ ಜೀವನದ ಸ್ಥಿತಿಗತಿ ಹಾಗೂ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಮುಕ್ತವಾಗಿ ಮಾತನಾಡಿದ್ದಾರೆ. ಏನಂದ್ರು ಈ ವಿಡಿಯೋದಲ್ಲದೆ ಮಿಸ್ ಮಾಡದೆ ನೋಡಿ. ಇಲ್ಲಿ ಅನುಕೂಲವಾಗಿದ್ದೀರಿ ನೀವು ಅನ್ನೋ ಪ್ರಶ್ನೆಗೆ ಹೌದು, ಆದ್ರೆ ನನ್ನದೇನೂ ಇಲ್ಲ, ನಮ್ಮ ತಂದೆಯವರದ್ದು. ನನ್ನ ಸಂಪಾದನೆ ಏನಾದ್ರೂ ಇದ್ರೆ ಅದು ನನ್ನದು. ಏನೋ ಅವರು ಮಕ್ಕಳು ಚೆನ್ನಾಗಿರ್ಲಿ ಅಂತ ಬಿಟ್ಟು ಹೋಗಿದ್ದಾರೆ. ಅದನ್ನ ನಾವು ಅನುಭವಿಸ್ತಿದ್ದೀವಿ ಅಷ್ಟೇ. ತುಮಕೂರಲ್ಲಿ 3 ಎಕರೆ ಇತ್ತು. ಕೆಲವು ಸಮಸ್ಯೆಗಳಿಂದ ಅದನ್ನ ಕೊಟ್ಟು ಸಾಲಗಳನ್ನ ಕ್ಲಿಯರ್ ಮಾಡಿಕೊಂಡು ನೆಮ್ಮದಿಯಾಗಿದ್ದೀನಿ. ಇನ್ನೂ 4 ರಿಂದ 5 ಎಕರೆ ಜಮೀನಿದೆ. ಅದು ಹೆಣ್ಮಕ್ಳಿಗೆ ಹೋಗುತ್ತೆ ಅಂತ ಸಂದರ್ಶನದಲ್ಲಿ ಕಿಲ್ಲರ್ ವೆಂಕಟೇಶ್ ಹೇಳ್ಕೊಂಡಿದ್ದಾರೆ. ನಮ್ಮ ತಂದೆಯವರದ್ದು ರೊಟೇಷನ್. ನಮ್ಮ ತಂದೆಯವರು ಬಿಟ್ಟು ಹೋಗಿದ್ರಲ್ಲಿ ರೊಟೇಷನ್ ಮಾಡ್ತಿದ್ದೀನಿ. ಬ್ಯಾಂಕ್ನಲ್ಲಿ FD ಮಾಡಿಕೊಂಡು ಹಾಗೆ ಜೀವನ ನಡೀತಿದೆ. ಅಂದ್ರೆ ನಮ್ಮ ತಂದೆಯವರದ್ದು ಜಮೀನು ಮಾರಿ ಮಿಕ್ಕಿದ್ದು ಬ್ಯಾಂಕ್ನಲ್ಲಿ FD ಇತ್ತು. ಬೇರೆಯವರ ಹತ್ತಿರ ಕೊಟ್ಟು ವ್ಯವಹಾರ ಮಾಡಿದ್ರೆ ಬಡ್ಡಿ ತಿಂತಾನೆ ಕಣೋ ಅಂತಾರೆ. ಹಾಗಾಗಿ FD ಮಾಡಿಸಿದ್ದೀನಿ. ಹಾಗೆ ನಡ್ಕೊಂಡು ಹೋಗ್ತಿದೆ. ತೊಂದರೆ ಏನೂ ಇಲ್ಲ ಅಂದಿದ್ದಾರೆ ಕಿಲ್ಲರ್ ವೆಂಕಟೇಶ್. ಜಗ್ಗೇಶ್ ಮತ್ತು ನಾನು ಹೆಚ್ಚು ಕಮ್ಮಿ 1981ನೇ ಇಸ್ವಿಯಿಂದ ಸ್ನೇಹಿತರು. ಅವರು ಹೀರೋ ಆದ್ಮೇಲೆ ಅವರ ಪ್ರತಿ ಸಿನಿಮಾದಲ್ಲಿ ನನಗೆ ಪಾತ್ರ ಫಿಕ್ಸ್. ಅದು ಹಾಗೇ ನಡ್ಕೊಂಡು ಬಂತು. ಕೊನೆಯ ಸಿನಿಮಾ ಹೇಳಿಕೊಳ್ಳುವಂಥ ಸಿನಿಮಾ ದರ್ಶನ್ ಅವರ ಬೃಂದಾವನ. ಆ ಬಳಿಕ ಸುಮಾರು ಸಿನಿಮಾಗಳನ್ನು ಮಾಡಿದ್ದೀನಿ. ಹೇಳಿಕೊಳ್ಳುವಂಥದ್ದು ಬೃಂದಾವನ. ದರ್ಶನ್ ಅವರು ಹತ್ರ ಇದ್ರು. ಯಾಕಂದ್ರೆ ಅವರ ತಂದೆಯವರ ಜೊತೆ ನಾವು ಕೆಲಸ ಮಾಡ್ತಿದ್ವಿ ಅಲ್ವಾ, ಹಾಗಾಗಿ ತುಂಬಾ ಹತ್ರ ಇದ್ರು. ಅವರು ಕಲಾವಿದರನ್ನ ಅಷ್ಟೇ ಗೌರವದಿಂದ ಮಾತನಾಡಿಸ್ತಾರೆ. ಆದ್ರೆ ಲಾಕ್ ಆಗ್ಬಿಟ್ರು. ಇದು ಬೇಕಾಗಿರ್ಲಿಲ್ಲ ಅಂತನಿಸ್ತು. ಅದೊಂದು ಬ್ಯಾಡ್ ಟೈಮ್. ಅಲ್ಲಿ ಸ್ವಲ್ಪ ಕಂಟ್ರೋಲ್ ಮಾಡ್ಬಿಟ್ಟಿದ್ರೆ ಆಗ್ತಿತ್ತು ಅಂತಾರೆ ಕಿಲ್ಲರ್ ವೆಂಕಟೇಶ್.